ಎಲ್ರಿಗೂ ನಮಸ್ಕಾರ. ಮ್ಯಾಮ್ ಸ್ಮಿತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಂಗಮ್ ಲಿಟ್ರೇಚರ್. ಸಂಗಮ್ ಲಿಟ್ರೇಚರು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟು. ಯಾಕಂತಂದರೆ ಕ್ವಶನ್ಸು ಚೇರ, ಚೋಳ, ಪಲ್ಲವಾಸ್ ಇವ್ರ ಬಗ್ಗೆ ಕೇಳಿದಾಗ, ಇಲ್ಲ ಪಾಂಡ್ಯಾಸ್ ಬಗ್ಗೆ ಕೇಳಿದಾಗ ಲಿಟ್ರೇಚರ್ ಅನ್ನುವಂತಹದ್ದು ಒಂದು ತುಂಬ ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಆಗುತ್ತೆ. ಏನ್ಷಿಯಂಟ್, ವೆನ್ ಇಟ್ ಕಮ್ಸ್ ಟು ಏನ್ಷಿಯಂಟ್. ಸೊ ಹಾಗಾಗಿ ನಾವು ಸಂಗಮ್ ಲಿಟ್ರೇಚರ್ ಬಗ್ಗೆ ಮೇನ್ಲಿ ನಾವು ಕೆಲವು ಪಾಯಿಂಟನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ. ಸೊ ಹಿಸ್ಟಾರಿಕಲ್ ಕಂಟೆಸ್ಟ್ ನಾವು ಸಂಗಮ್ ಲಿಟ್ರೇಚರ್ ತಗೊಂಡಾಗ ರೀಜನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೇಳಬಹುದು, ಈಗಿನ ಯಾವ ಒಂದು ರಾಜ್ಯದಲ್ಲಿ ಸಂಗಮ ಲಿಟ್ರೇಚರ್ ಇತ್ತು ಅಥವಾ ಸಂಗಮ ಏಜ್ ಅಂತ ಕರಿತಾ ಇದ್ರು ಅಂತ. ತಮಿಳು ಕಮ್ ಅಂತಂದರೆ ಮಾಡರ್ನ್ ತಮಿಳುನಾಡು, ಕೇರಳ, ಸ್ವಲ್ಪ ಪಾರ್ಟ್ ಆಫ್ ದಿ ಕರ್ನಾಟಕ ಮತ್ತು ಶ್ರೀಲಂಕಾ, ಈ ಒಂದು ಪ್ರದೇಶದಲ್ಲಿ ಸಂಗಮ ಏಜ್ ಅಥವಾ ಸಂಗಮ ಲಿಟ್ರೇಚರ್ ಕಂಡು ಬಂದಿದೆ. ಪೊಲಿಟಿಕಲ್ ಸ್ಟ್ರಕ್ಚರ್ ಹೇಗಿತ್ತು ಅಲ್ಲೆಲ್ಲ ಚೀಫ್ಡಮ್ ಅಂತ ಅಂದರೆ ಅರ್ಲಿ ಸ್ಟೇಟ್ಸ್ ಅಂದರೆ ಯಾರಾದರೂ ಒಬ್ಬ ನಾಯಕ, ಆ ಒಂದು ಪದ್ಧತಿ ಅಲ್ಲಿ ರಾಜಕೀಯವಾಗಿ ಜಾರಿಯಲ್ಲಿತ್ತು. ದೆನ್ ಪೀರಿಯಡ್ ಪ್ರೀ ಗುಪ್ತಾ ಎರಾ ಅಂದರೆ ಅಪ್ರಾಕ್ಸಿಮೇಟ್ಲಿ 3000 BC ಇಂದ 3000 CE ತನಕ, BC ಇಂದ CE ತನಕ ಇತ್ತು. ಸೊ ಹಾಗಾಗಿ ಆಲ್ಮೋಸ್ಟ್ 600 ಇಯರ್ಸ್ ಸಂಗಮ ಪೀರಿಯಡ್ ಇದ್ದಿದ್ದು. ಅದಾದಮೇಲೆ ನಿಮಗೆ ಮೇನ್ಲಿ ಇಂಪಾರ್ಟೆಂಟ್ ಆಗಿರುವಂತಹದ್ದು ಸಂಗಮ್ ಟೆಕ್ಸ್ಟ್ ರಿಫ್ಲೆಕ್ಟ್ ಟ್ರಾನ್ಸಿಷನ್ ಫ್ರಮ್ ಟ್ರೈಬಲ್ ಸೊಸೈಟಿ ಟು ಅರ್ಲಿ ಸ್ಟೇಟ್ ಫಾರ್ಮೇಷನ್. ಈ ಥರ ಒಂದು ಅಲ್ಲಿ ಕೊಟ್ಟಿರುವಂಥ ಫ್ಯಾಕ್ಟು. ಬಟ್ ಇದು UPSC ಅಥವಾ KPSC ಅವರಿಗೆ ಮೇನ್ಸ್ ಆಗಿ ಕೇಳುವ ಸಾಧ್ಯತೆ ಇರುತ್ತೆ. ಆವಾಗ ನೀವು ಈ ಚೀಫ್ಡಮ್ಮು ಇವನ್ನೆಲ್ಲ ಬರಿಬೇಕಾಗುತ್ತೆ. ಬಟ್ ಟ್ರೈಬಲ್ ಸೊಸೈಟಿಯಿಂದ ಅದು ಈ ಒಂದು ರಾಜಕೀಯವಾಗಿ ಬಂದಂತಹದ್ದು ಅನ್ನೋದು. ದೆನ್ ಅಥೆಂಟಿಸಿಟಿ ಇದೆಯಾ? ಈ ಒಂದು 3 ಸಂಗಮ ಲಿಟ್ರೇಚರು ಮೈಥಾಲಜಿಯಲ್ಲಿ ನಮಗೆ ಬರುತ್ತೆ, ಮೈಥಾಲಜಿಯಲ್ಲಿ ಬರುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ಆರ್ಕಿಯಾಲಜಿಕಲ್ ಪ್ರೂಫ್ಸ್ ಇಲ್ಲ. ಇದು ನಿಮಗೆ ನೆನಪಿರಬೇಕು. ಇಲ್ಲಿ ತನಕ ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಪ್ರೂಫ್ ಇಲ್ಲ ನಮಗೆ ಇತ್ತು ಅಂತ. ಬಟ್ ಇದನ್ನು ನಾವು ಮೈಥಾಲಜಿಯಲ್ಲಿ ನಂಬ್ತೀವಿ. ಹಿಸ್ಟಾರಿಕಲ್ ಫ್ಯಾಕ್ಟ್ಸು ಇನ್ನು ನಮಗೆ ಸಿಕ್ಕಿಲ್ಲ. ತೋಲ್ಪಾಕಿಯಂ ಇದು ಡೀಪ್ ಕ್ಲಾಸಿಫಿಕೇಶನ್. ತೋಲ್ಪಾಕಿಯಂನ 3 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಒಂದು ಎರುತು, ಇದು ರೋ ಅಂತ ಓದ್ತಾರೆ. ಇದು ಎರುತು ಅಂದರೆ ಫೋನಾಲಜಿ, ದ ಸೈನ್ಸ್ ಆಫ್ ಸೌಂಡ್ ಆ್ಯಂಡ್ ಲೆಟರ್ ಇನ್ ಕ್ಲಾಸಿಕಲ್ ತಮಿಳು. ಅಂದರೆ ಸೌಂಡ್ಸ್ ಅಂದರೆ ಶಬ್ದ ಮತ್ತು ಅರ್ಥ ಅಂದರೆ ಲೆಟರ್ಸ್, ಪದಗಳ ಒಂದು ಇದನ್ನು ಓದುವಂಥದ್ದು, ಅದಕ್ಕೆ ಫೋನಾಲಜಿ ಅಂತ ಕರೀತಾರೆ. ಸೋಲ್ ಅಂದರೆ ಮಾರ್ಫಾಲಜಿ, ಫಾರ್ಮೇಷನ್ ಆಫ್ ವರ್ಡ್ಸ್ ಅಂದರೆ ಪದಗಳನ್ನು ಹೇಗೆ ಮಾಡುವಂಥದ್ದನ್ನು ಈ ಒಂದು ತೋಲ್ಕಾಪಿಯಮ್ಮಲ್ಲಿ ಕ್ಲಾಸಿಫಿಕೇಷನಲ್ಲಿ 3 ತಗೊಂಡಾಗ ಒಂದು ಎರುತು, ಇನ್ನೊಂದು ಸೋಲು, ಇನ್ನೊಂದು ಪೊರಾಲ್ ಅಂದರೆ ಇದು ಸೋಷಿಯಲ್ ಬಿಹೇವಿಯರು ಮತ್ತು ಎಮೋಷನಲ್ ಸೈಂಟಿಫಿಕ್ನ ಹೇಳುವಂಥದ್ದಾಗಿದೆ. ಇದು ಪೊರೂಲ್. ದೆನ್ ತೋಲ್ಪಾಕಿಯಂ ಸೈಂಟಿಫಿಕ್ treatment of human emotions within the literary framework in the unparalleled in ancient world literature. ತೋಲ್ಕಾಪಿಯಂ ಅಂತ ಹೇಳಿದರೆ ಏನು ಅಂತಂದರೆ, ಇದು ಒಂದು ಸೈಂಟಿಫಿಕ್ ಅಂದರೆ ವೈಜ್ಞಾನಿಕವಾಗಿ ನೀಡಿದಂತಹ ಒಂದು ಚಿಕಿತ್ಸಾ ವಿಧಾನ. ಮನುಷ್ಯನ ಎಮೋಷನ್ಸ್ ಅಂದರೆ ಭಾವನಾತ್ಮಕಗಳಿಗೆ ಲಿಟ್ರೇಚರ್ ವರ್ಕಲ್ಲಿ ಹೇಗೆ ಒಂದು ಭಾವನಾತ್ಮಕ ಸಂಬಂಧನ ಉಳಿಸ್ಕೊಬೇಕು ಅಥವಾ ಅದನ್ನು ಹೇಗೆ ಕಾಪಾಡ್ಕೊಬೇಕು ಅನ್ನೋದನ್ನ ತೋಲ್ಕಾಪಿಯಮ್ಮಲ್ಲಿ ಹೇಳಿದ್ದಾರೆ. ಆ ತೋಲ್ಕಾಪಿಯಮ್ಮಲ್ಲಿ ನಮಗೆ ಇದು ಸರ್ವೈವಲ್ ಏನು ಓಲ್ಡೆಸ್ಟ್ ತಮಿಳು ವ್ಯಾಕರಣ ಗ್ರಂಥ. ಅದು ನಿಮಗೆ ಇನ್ನೊಂದು ಏನಂದರೆ ಇದರಲ್ಲಿ 3 ಇಲ್ಲಾಂದರೆ ಎರುಥು ಅಥವಾ ಸೋಲ್ ಅಥವಾ ಪೊರಾಲ್ ಇದು ವಿಚ್ ಇಸ್ ರಿಲೇಟೆಡ್ ಟು ಅಂತ ಕೇಳಿ ಆಪ್ಷನ್ಸ್ ಕೊಡಬಹುದು. ಅದು ಕೂಡ ನೆನ್ಪಿಟ್ಕೊಳ್ಳಿ. ಸೋಲ್, ಪೊರೋಲ್ ಮತ್ತು ಎರುಥು ಅಂತ ಅಂದರೆ ಅದು ತೋಲ್ಕಾಪಿಯಮ್ಮಲ್ಲಿರುವಂತಹ ಕೆಲವು ಡೀಪ್ ಕ್ಲಾಸಿಫಿಕೇಶನ್ಸ್. ದೆನ್ ಎತ್ತು ಟೊಕಾಯ್, ದ 8 ಆಂಥಾಲಜೀಸ್. ಎತ್ತು ಟೊಕಾಯ್, ಎತ್ತು ಅಂದರೆ 8 ಅಂತ. 8 ಆಂಥೋಲಾಜೀಸ್ ಅಂದರೆ ಸಂಗಮ ಲಿಟ್ರೇಚರಲ್ಲಿ ಕೋರ್ ಕಾರ್ಪಸ್. ಇದರಲ್ಲಿ ರಿಯಲ್ ಲೈಫ್ದು ಡೀಟೇಲ್ಸ್ ಇದೆ, ಯಾವ್ಯಾವುದು ವರ್ಕ್ ಟೈಪ್ ಮತ್ತು ಕೀ ಫೀಚರ್ಸ್. ಇದರಲ್ಲಿ ಅಕಾನನೂರ್ ಇದು ಅಕಮ್ ಟೈಪಲ್ಲಿ ಬರುತ್ತೆ. ಇದು ಲವ್ ಸೈಕಾಲಜಿ. ಅಕನನೂರ್ ಅಂತಂದರೆ ಲವ್ ಸೈಕಾಲಜಿ. ಪುರಾಣನೂರ್ ಅಂದರೆ ವಾರ್ ಆ್ಯಂಡ್ ಕಿಂಗ್, ಪುರಂದು. ದೆನ್ ಕುರುಂತುಕಾಯ್, ಅಕಮ್, ಇದು ಶಾರ್ಟ್ ಲವ್ ಪೋಯಮ್ಸ್. ದೆನ್ ಪರಿಪಾತಲ್, ಇದು ಮಿಕ್ಸ್ಡ್, ಇದು ಡಿವೋಷನಲ್ ಕಂಟೆಂಟ್.
ಸಿ ಎತ್ತುಕೋಟಾಯಿ ಅಥವಾ 8 ಆಂಥೋಲಜೀಸ್ ಯಾವುದು ಅಂತ ಕೇಳಿದಾಗ ಅವರು ನಿಮಗೆ ಗೊತ್ತಿರಬೇಕು. ಅಕ್ಕನ್ನು ನೂರು ಅಂತ ಅಂದರೆ ಲವ್ ಸೈಕಾಲಜಿ, ಪರಣನೂರು ಅಂತ ಅಂದರೆ ವಾರ್ ಅಂಡ್ ಕಿಂಗ್ಸ್ ಬಗ್ಗೆ ಇರುವಂಥದ್ದು, ಕರುಣನ್ ಕೊಟಾಯಿ ಅಂತಂದರೆ ಶಾರ್ಟ್ ಲವ್ ಸ್ಟೋರೀಸ್ ಅಥವಾ ಪೋಯಮ್ಸ್, ಪರಿಪಾಟಲ್ ಅಂತಂದರೆ ಪಾಠ ಅಂತ ಅಂದರೆ ತಮಿಳಲ್ಲಿ ಸಾಂಗ್ ಅಂತ ಅರ್ಥ ಬರುತ್ತೆ, ಅದು ಡಿವೋಷನಲ್ ಕಂಟೆಂಟ್ ಇರುವಂಥದ್ದು ಪರಿಪಾಟಲ್. ಇನ್ನು ಪುಟ್ಟು ಅಥವಾ ಪೋಸ್ಟ್ ಸಂಗಮ್ ಡೈಡಾಕ್ಟಿಕ್ ಟೆಕ್ಸ್ಟ್ಸ್, ಪಟ್ಟು 10 ಐಡಲ್ಸ್. ಇದರಲ್ಲಿ ಆಕ್ಚುಲಿ ಲಾಂಗ್ ನೆರೇಟಿವ್ ಪೊಯಮ್ಸ್ ಪ್ರೊವೈಡಿಂಗ್ ರಿಚ್ ಜಿಯೋಗ್ರಫಿಕಲ್ ಅಂಡ್ ಎಕನಾಮಿಕಲ್ ಡೀಟೇಲ್ಸ್. ಇದನ್ನು ಕೇಳ್ತಾರೆ. ಪಟ್ಟುಪಾತು ರಿಲೇಟೆಡ್ ಟು ವಾಟ್ ಅಂತ ಕೇಳ್ಬೋದು. ಪಟ್ಟುಪಾತು ವಿಚ್ ಇಸ್ ರಿಲೇಟೆಡ್ ಟು ವಾಟ್ ಅಂತ. ಇದು ಜಿಯೋಗ್ರಫಿಕಲ್ ಅಂಡ್ ಎಕನಾಮಿಕಲ್ ಡೀಟೇಲ್ಸ್ ಬಗ್ಗೆ ಹೇಳುತ್ತೆ. ಅರಮ್ ಅಂದರೆ ವರ್ಚ್ಯೂ, ಪುರಲ್ ಅಂದರೆ ವೆಲ್ತ್, ಇಂಬಮ್ ಅಂದರೆ ಲವ್. ಇದು ತಿರುಕ್ಕುರಲ್, ಪೋಸ್ಟ್ ಸಂಗಮಲ್ಲಿ ತಿರುಕ್ಕುರಲ್ 3 ಇಂಪಾರ್ಟೆಂಟ್ ಆಗಿ ಕವರ್ ಆಗಿದಂಥ ಪಿಲ್ಲರ್ ಆಫ್ ದಿ ಲೈಫ್ ಯಾವುದು ಅಂದರೆ ಅರಮ್, ಪೊರಲ್ ಅಂಡ್ ಇಂಬಮ್. ಅರಮ್ ಅಂತಂದರೆ ವರ್ಚ್ಯೂ, ಪೊರಲ್ ಅಂದರೆ ವೆಲ್ತ್, ಇಂಬಮ್ ಅಂದರೆ ಲವ್. ಯಾವ್ಯಾವುದು? ಅರಮ್, ಪೊರಲ್, ಇಂಬಮ್. ಇವು ತಿರುಕ್ಕುರಲ್, ಪಿಲ್ಲರ್ ಆಫ್ ದಿ ಲೈಫ್. ಇದರಲ್ಲಿ ನಿಮಗೆ ತಿರುಮುರುಗದೈ, it gives the roots, geography and economic information about the invaluable to historians. ಇದಕ್ಕೆ ಪಟ್ಟುಪಾತು ಅನ್ನೋದು ಒಂದು ಇಟ್ಸ್ ಅ ಲಾಂಗ್ ನೆರೇಟಿವ್ ಪೋಯಮ್ ಪ್ರೊವೈಡಿಂಗ್ ರಿಚ್ ಜಿಯೋಗ್ರಫಿ, ಭೌಗೋಳಿಕ ಮತ್ತು ಆರ್ಥಿಕವಾದ ಡೀಟೇಲ್ನ ಸಂಗಮ ಲಿಟ್ರೇಚರ್ ಬಗ್ಗೆ ಕೊಡುತ್ತೆ. ತಿರುಕ್ಕುರಲ್ ಅಂತ ಅಂದರೆ 3 ಪಿಲ್ಲರ್ಸ್ ಆಫ್ ದಿ ಲೈಫ್ ಯಾವುದಂದ್ರೆ ಅರಮ್ ಅಂದರೆ ವರ್ಚ್ಯೂ, ಪೊರಲ್ ಅಂದರೆ ವೆಲ್ತ್, ಇಂಬಮ್ ಅಂದರೆ ಲವ್. ಅಕಮ್ ವರ್ಸಸ್ ಪುರಂ, ಡೀಪ್ ಅನಲೈಸಿಸ್. ಅಕಮ್ ಅಂತಂದರೆ ಇನ್ನರ್ ಲೈಫ್, ನಮ್ಮ ಒಳಗಿನ ಒಂದು ಸತ್ಯ ಅಥವಾ ಫೋಕಸ್ ಆನ್ ಲವ್, ಸಿಂಬಾಲಿಕ್ ಕೋಡೆಡ್ ಟೋನ್, ನೋ ನೇಮ್ಸ್ ಮೆನ್ಷನ್. ಪುರಂ ಅಂದರೆ ಔಟರ್ ಲೈಫ್, ಫೋಕಸ್ಡ್ ಆನ್ ವಾರ್, ಹಿಸ್ಟೋರಿಕಲ್ ಡಿಫೆಕ್ಟಿವ್ ಟೋನ್ಸ್, ನೇಮ್ಸ್ ಆಫ್ ಕಿಂಗ್ಸ್ ಆ್ಯಂಡ್ ವಾರಿಯರ್. ಅಕಮ್ ಅಂದರೆ ನಮ್ದು ಇನ್ನರ್ ಲೈಫ್, ನಾವು ಹೇಗಿರಬೇಕು, ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಹೇಗಿರಬೇಕು, ಪ್ರೀತಿ ಪ್ರೇಮಗಳ ಬಗ್ಗೆ ಮತ್ತು ಬಾಂಧವ್ಯಗಳ ಬಗ್ಗೆ ಹೇಗಿರಬೇಕು ಅನ್ನೋದನ್ನ ಅಕಮ್ಮಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪುರಮಲ್ಲಿ ಔಟರ್ ಲೈಫ್. ದೆನ್ ತಿನೈ ಸಿಸ್ಟಮ್, ಇದು ತುಂಬ ಇಂಪಾರ್ಟೆಂಟು. ಎಕಲಾಜಿಕಲ್ ಕ್ಲಾಸಿಫಿಕೇಶನ್ಸು ಒಂದು ಸಲ ಇದನ್ನ UPSCಯಲ್ಲಿ ಕೇಳಿದ್ದಾರೆ. ಸೊ ನಿಮಗೆ ಇದು ಕುರಂಜಿ ಅಂದರೆ ಹಿಲ್ಸ್ ಅಂತ ಅರ್ಥ, ಹಿಲ್ಸ್. ಎಮೋಷನ್ನು ಯೂನಿಯನ್ನು, ಕುರಂಜಿಯಲ್ಲಿ ಯೂನಿಯನ್ ಇತ್ತು, ಮತ್ತು ಹಂಟಿಂಗಲ್ಲಿ ಜನ ಮೇನ್ಲಿ ಇದು ಮಾಡ್ತಾರೆ. ಅಂದರೆ ಎಲ್ಲಿ ಹಿಲ್ಸ್ಗಳಲ್ಲಿ ವಾಸಿಸುವ ಜನರು ಅವರು ಯೂನಿಯನ್ ಆಗಿ ಬದುಕ್ತಾರೆ, ಎಲ್ಲರೂ ಒಂದೇ ಕಡೆ. ಮತ್ತು ಹಂಟಿಂಗ್. ದೆನ್ ಅದಾದಮೇಲೆ ಮುಲೈ. ಕುರಂಜಿ ಅಂದರೆ ಏನು ಹೇಳಿ? ಹಿಲ್ಸ್. ಮುಲೈ ಅನ್ನೋರು ಫಾರೆಸ್ಟಲ್ಲಿ ಬದುಕುವಂಥವ್ರು, ಅವರು ವೇಟಿಂಗ್, ಯಾವಾಗಲೂ ಕಾಯುವಂತಹ ಒಂದು ಇದು. ನೆಕ್ಸ್ಟ್ ಇದಕ್ಕೆ ದೆನ್ ಇದಾದಮೇಲೆ ಹರ್ಡಿಂಗ್ ಅಂತಂದರೆ ದನಗಳದು ಅಥವಾ ಕುರಿಗಳದು, ಹರ್ಡ್ ಸಾಕಾಣಿಕೆ. ದೆನ್ ಮಾರುತ್ತಮ್ ಅಂದರೆ ಪ್ಲೇನ್ಸ್. ಇದು ಡೊಮೆಸ್ಟಿಕ್ ಲವ್ ಎಮೋಷನ್ಸು. ಇಲ್ಲಿ ಇವರು ಫಾರ್ಮಿಂಗ್ ಮಾಡ್ತಾ ಇದ್ರು, ಅವ್ರ ಆಕ್ಯುಪೇಷನ್. ದೆನ್ ನಿಥಲ್ ಅಂದರೆ ಕೋಸ್ಟ್. ಅವರು ಸಪ್ರೇಷನ್ ಅಂದರೆ ಅವ್ರದ್ದು ಎಮೋಷನ್ಸ್ ಯಾವುದಿತ್ತು, ಕೋಸ್ಟಲ್ಲಿ ಒಂದು ತೀರಾ ಇನ್ನೊಂದು ತೀರಾ ಆ ಥರ ಅವರು ಫಿಶಿಂಗ್ ಮಾಡ್ತಾ ಇದ್ರು. ದೆನ್ ಪಲೈ ಅಂದರೆ ಡೆಸಾರ್ಟಲ್ಲಿ ಹಾರ್ಡ್ಶಿಪ್, ಅವರು ಬ್ಯಾಂಡಿಟರಿ ಆಕ್ಯುಪೇಷನ್. ಎಕ್ಸಾಮಲ್ಲಿ ಇದನ್ನ ಕೇಳಿದರು. ಕುರಂಜಿ ಅಂದರೆ ಏನು? ಹಿಲ್ಸ್. ಮುಲೈ ಅಂದರೆ ಫಾರೆಸ್ಟ್. ಮರುಥಮ್ ಅಂದರೆ ಪ್ಲೇನ್ಸ್. ನಿಧಲ್ ಅಂದರೆ ಕೋಸ್ಟಲ್ ಆ್ಯಂಡ್ ಪಲಾಯ್ ಅಂದರೆ ಡೆಸಾರ್ಟ್. ಇದರಲ್ಲಿ ಎಕ್ಸಾಮಲ್ಲಿ ಹೆಂಗೆ ಕೇಳಿದ್ರು ಅಂದರೆ 3 ಇದನ್ನ ಕೊಟ್ಬಿಟ್ಟು ಇದು ಸರಿಯಾಗಿ ಜೋಡಣೆಯಾಗಿದೆಯಾ ಸಂಗಮ ಲಿಟ್ರೇಚರ್ ಟೈಮಲ್ಲಿ ಇದ್ದಂತಹ ಎಕಲಾಜಿಕಲ್ ಕ್ಲಾಸಿಫಿಕೇಶನ್ ಅಂತ ಕೇಳಿದ್ರು ತಿನಾಯಿ ಸಿಸ್ಟಮ್ ಬಗ್ಗೆ. ಸೊ ಕುರಂಜಿ ಅಂದರೆ ಹಿಲ್ಲು, ಮುಲಾಯಿ ಅಂತಂದರೆ ಫಾರೆಸ್ಟು, ಮಾರುತಮ್ ಅಂದರೆ ಪ್ಲೇನು, ನಿಥಾಲ್ ಅಂದರೆ ಕೋಸ್ಟು, ಪಲಾಯಿ ಅಂತಂದರೆ ಡೆಸರ್ಟ್. ಇವು ನಿಮಗೆ ಗೊತ್ತಿರಬೇಕು. ದೆನ್ ಸೊಸೈಟಿ ಇನ್ ದ ಸಂಗಮ್ ಏಜಲ್ಲಿ ಸೊಸೈಟಿ ಹೇಗಿತ್ತು, ಸೋಷಿಯಲ್ ಸ್ಟ್ರಕ್ಚರು. ಅಲ್ಲಿ ಆ್ಯಕ್ಚುಲಿ ಆಕ್ಯುಪೇಷನ್ನು ಕಾಸ್ಟ್ ರಿಜಿಡ್ ಇರಲಿಲ್ಲ. ಸೊಸೈಟಿ ಆರ್ಗನೈಸ್ಡು, ಆಕ್ಯುಪೇಷನ್ ವೃತ್ತಿಪರವಾಗಿ ಸೊಸೈಟಿ ಆರ್ಗನೈಸ್ಡ್ ಇತ್ತು, ನಾಟ್ ಬೇಸ್ಡ್ ಆನ್ ದ ಕಾಸ್ಟ್. ಅರಸರ್ ಕಿಂಗ್ಸ್ ಇದ್ರು. ದೆನ್ ವೆಲಲಾರ್ ಫಾರ್ಮರ್ಸು, ವೆನಿಗರ್ ಟ್ರೇಡರ್ಸು, ಪನಾರ್ ಬಾರ್ಡ್ಸು.
ಇದು ಮೇಜರ್ ಆಗಿ ಅಲ್ಲಿದ್ದಂತಹ ಗ್ರೂಪ್ಸು. ಅರಸರ್ ಅಂದ್ರೆ ರಾಜರು, ವೆಲಲಾರ್ ಅಂದ್ರೆ ಫಾರ್ಮರ್ಸು, ವಿನಿಗರ್ ಅಂದ್ರೆ ಟ್ರೇಡರ್ಸು, ಪನಾರ್ ಅಂದ್ರೆ ಬಾರ್ಡ್ಸ್. ಇದನ್ನ ಆಕ್ಚುಲಿ ಎಕ್ಸಾಮ್ ಅಲ್ಲೂ ಕೇಳುವ ಸಾಧ್ಯತೆ ಇರುತ್ತೆ. ಮತ್ತೆ ವಿಮೆನ್ ಸ್ಟೇಟಸ್ ಹೇಗಿತ್ತು ಅಂತಂದ್ರೆ, ವಿಮೆನ್ ಸ್ಟೇಟಸ್ ತುಂಬಾ ರಿಚ್ ಇತ್ತು. ಅವರಿಗೆ ಎಲ್ಲ ಒಂದು ಇದರಲ್ಲಿ ಕೂಡ ಯಾವುದು ಸಭೆಗಳಲ್ಲಿ ಅವರಿಗೆ ಆಸ್ಥಾನಗಳಲ್ಲಿ ಅವರಿಗೆ ಒಂದು ಅದಕ್ಕೆ ಪಾರ್ಟಿಸಿಪೇಟ್ ಮಾಡುವಂತಹ ಒಂದು ರೈಟ್ಸ್ ಇತ್ತು. ಆಮೇಲೆ ಪೋಯಟ್ಸ್ ಅವೈಯರ್ ಇರ್ತಾರೆ ಅಲ್ಲಿ. ಮತ್ತೆ ವಿಮೆನ್ ಅವ್ರದ್ದು ಒಂದು ಪಾರ್ಟ್ನರ್ಸ್ನ ಸೆಲೆಕ್ಟ್ ಮಾಡ್ಕೊಬಹುದಾಗಿತ್ತು. ಲವ್ ಮ್ಯಾರೇಜಸ್ ವರ್ ಕಾಮನ್, ವಿಡೋ ಮ್ಯಾರೇಜು ಪರ್ಮಿಟೆಡ್ ಇತ್ತು. ಅಂದರೆ ವಿಮೆನ್ ಸ್ಟೇಟಸ್ ಚೆನ್ನಾಗಿತ್ತು. ಇಟ್ ವಾಸ್ ಇನ್ ದ ಪೀಕ್ ಅಂತ ಹೇಳ್ಬೋದು. ದೆನ್ನು ಹೆರಾಯಿಕ್ ಕಲ್ಚರ್, ಯಾರು ಈಗ ಹೀರೋ ಸ್ಟೋನ್ಸ್ ಅಂತ ಕರೀತಾರೆ, ಅಂದರೆ ವೀರಗಲ್ಲುಗಳು ಅಂತ. ಈ ವೀರಗಲ್ಲುಗಳ ಕಲ್ಚರ್ ಕೂಡ ಇತ್ತು. ಯಾರು ಯುದ್ಧದಲ್ಲಿ ತನ್ನ ಮರಣ ಹೊಂದುತ್ತಾರೆ ಅವ್ರನ್ನ ವರ್ಷಿಪ್ ಮಾಡೋಕ್ಕೋಸ್ಕರ ಅಲ್ಲಿ ವೀರಗಲ್ಲುಗಳನ್ನ ನಡ್ತಾ ಇದ್ರು. ದೆನ್ ಪೊಲಿಟಿಕಲ್ ಇದರಲ್ಲಿ 3 ಮೇಜರ್ ಕಿಂಗ್ಡಮ್ಸ್ ಬರುತ್ತೆ: ಚೋಳ, ಚೇರ ಮತ್ತು ಪಾಂಡ್ಯ. ಇದು ತಮಿಳುಕಮ್ಮಲ್ಲಿ ಮೇಜರ್ ಆಗಿ ಕಂಡು ಬಂದಂತಹ ಒಂದು ರಾಜಮನೆತನಗಳು. ಇದಾದ್ಮೇಲೆ ನೆಕ್ಸ್ಟ್ ಪ್ರೆಸೆನ್ಸ್ ಆಫ್ ವೆಲರ್, ಲೋಕಲ್ ಚೀಫ್ಸ್ ಮೆನ್ ಟು ಪವರ್ ವರ್ ಡಿಸ್ಟ್ರಿಬ್ಯೂಟ್ ಇತ್ತು ಅಲ್ಲಿ, ಸಿಂಗಲ್ ಮೊನಾರ್ಕ್ ಕೆಳಗೆ. ಆಮೇಲೆ ಕೆಳಗೆ ಇರಲಿಲ್ಲ, ನಾಟ್ ಅ ಕಾನ್ಸಂಟ್ರೇಟೆಡ್ ಇನ್ ದ ಸಿಂಗಲ್ ಮೊನಾರ್ಕ್. ರೋಲ್ ಆಫ್ ಕಿಂಗ್ಸ್ ವರ್ ಸೈಮಲ್ಟೇನಿಯಸ್ಲಿ ವಾರಿಯರ್ಸ್ ಅಂಡ್ ಪ್ಯಾಟ್ರನ್ಸ್ ಆಫ್ ಪೋಯಟ್ಸ್. ಅವರು ಇನ್ನೊಂದು ದೇಶಕ್ಕೆ ಅಥವಾ ಇದಕ್ಕೆ ಬಂದವ್ರನ್ನ ಇವ್ರನ್ನ ಕಾಪಾಡ್ತಾ ಇದ್ರು ಜನರನ್ನ. ಮತ್ತೆ ಕವಿಗಳಿಗೆ, ಆಸ್ಥಾನ ಕವಿಗಳಿಗೆ ತಮ್ಮ ಆಸ್ಥಾನದಲ್ಲಿ ನೆಲೆಯನ್ನು ನೀಡ್ತಾ ಇದ್ರು. ಅಗ್ರಿಕಲ್ಚರ್ ಟ್ರೇಡ್, ಮೆರಿಟಲ್ ಟ್ರೇಡ್ ಇತ್ತು. ಮುಜೀಸ್ ಅಂಡ್ ಪುಹಾರ್ಸ್ ಫೆಸಿಲಿಟೇಟೆಡ್ ಆಕ್ಟಿವ್ ಟ್ರೇಡ್ ವಿತ್ ರೋಮನ್ಸ್ ಮತ್ತೆ ಗ್ರೀಕ್ಸ್ ಜೊತೆಗೆ. ಇದನ್ನು ಕೇಳಬಹುದು. ಸಂಗಮ ಏಜ್ ಬಗ್ಗೆ ಮಾಡಿ ಅವರು ಮ್ಯಾರಿಟೈಮ್ ಟ್ರೇಡು ಯಾರ್ಯಾರ ಜೊತೆ, ರೋಮನ್ಸ್ ಮತ್ತೆ ಗ್ರೀಕ್ಸ್ ಜೊತೆ ಇತ್ತೋ ಇಲ್ವೋ ಅಂತಲೂ ಕೂಡ ಕ್ವಶನ್ ಕೇಳುವ ಸಾಧ್ಯತೆ ಇರುತ್ತೆ. ದೆನ್ ಅಗ್ರಿಕಲ್ಚರ್, ರೈಸ್ ವಾಸ್ ಮೇಜರ್ ಕ್ರಾಪ್ ಇತ್ತು. ಅದಾದಮೇಲೆ ಇರಿಗೇಷನ್ಗೆ ಟ್ಯಾಂಕ್ ಮತ್ತು ರಿವರ್ ಇರಿಗೇಷನ್ಗಿತ್ತು. ಅದಾದಮೇಲೆ ಕರೆನ್ಸಿ, ಬಾರ್ಟರ್ ಸಿಸ್ಟಮ್. ರೋಮನ್ ಗೋಲ್ಡ್ ಕಾಯಿನ್ಸ್ ವರ್ ಯೂಸ್ಡ್ ಆಸ್ ಅಲಾಂಗ್ ಸೈಡ್ ದ ಬಾರ್ಟರ್ ಸಿಸ್ಟಮ್. ಬಾರ್ಟರ್ ಸಿಸ್ಟಮ್ ಅಂತಂದರೆ ಇವ್ರ ಹತ್ರ ಇದ್ದಂತಹ ಒಂದು ಸಂಪನ್ಮೂಲವನ್ನು ಇನ್ನೊಬ್ಬರಿಗೆ ಕೊಟ್ಟು ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಿದ್ದಂಥದ್ದು. ದಿಸ್ ಈಸ್ ಆಲ್ ಅಬೌಟ್ ದ ಸಂಗಮ ಲಿಟ್ರೇಚರ್ ಎರಾ ಅಂತ ಬಂದಾಗ ನಿಮಗೆ ಅಲ್ಲಿ ಲಿಟ್ರೇಚರ್ದು ಸಂಗಮ ಏಜಲ್ಲಿ ಇವರು ನೇಚರ್ನು ಕೂಡ ವರ್ಷಿಪ್ ಮಾಡ್ತಿದ್ರು. ಕೀ ಡಯಟೀಸ್ ಯಾವುದಂದ್ರೆ ಮುರುಗಮ್ಮು, ತಮಿಳ್ದು ಪ್ರೈಮರಿ ಡಯಟಿ ಇವತ್ತಿಗೂ ಕೂಡ. ವಿಷ್ಣು ಮತ್ತು ಇಂದ್ರ ಆಲ್ಸೋ ವರ್ಷಿಪ್ಟು. ಮತ್ತು ಲೇಟರ್ ಇನ್ಫ್ಲುಯೆನ್ಸ್ ಜೈನಿಸಮ್ ಮತ್ತು ಬುದ್ಧಿಸಮ್ ಕೂಡ ಬಂತು. ಇಷ್ಟು ನೀವು ತಿಳ್ಕೊಂಡ್ರೆ ಆಲ್ಮೋಸ್ಟ್ ಸಂಗಮ ಏಜ್ ಬಗ್ಗೆ ಮೇಜರ್ ಇದು ಪೊಲಿಟಿಕಲ್ ಹೇಗಿತ್ತು, ಅಗ್ರಿಕಲ್ಚರ್ ಇತ್ತಾ, ಬಾರ್ಟರ್ ಸಿಸ್ಟಮ್ ಇತ್ತಾ, ಮತ್ತು ಅಲ್ಲಿ ಯಾವ ಸ್ಥಳಗಳಲ್ಲಿ ಅವಳು ವಾಸಿಸ್ತಾ ಇದ್ರು, ಅದಕ್ಕೆ ಏನು ಹೆಸರು, ಮತ್ತು ಯಾವ 3 ರಾಷ್ಟ್ರ ಮನೆತನಗಳನ್ನು ಸೇರಿಸಿದ್ರೆ ಸಂಗಮ ಅಂತ ಕರೀತಾರೆ, ಮತ್ತು ಯಾವ ಪ್ರದೇಶದಲ್ಲಿ ಸಂಗಮ ಲಿಟ್ರೇಚರ್ ಇತ್ತು ಅನ್ನುವಂಥದ್ದೆಲ್ಲ ಗೊತ್ತಾಗುತ್ತೆ. ದೆನ್ ಇದಾದಮೇಲೆ ನಾವು ಇದ್ರದ್ದು ಲಿಟ್ರೇಚರ್ದು ಪಾರ್ಟ್ ಸ್ವಲ್ಪ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಥವಾ ಇದನ್ನು ನೀವೇ ಓದ್ಕೊಬೋದು, 1-2-3 ಲಿಟ್ರೇಚರ್ದು ನೇಮ್ಸ್ ಬರುತ್ತೆ. ಅದಾದಮೇಲೆ ದಿಸ್ ಈಸ್ ಆಲ್ ಅಬೌಟ್ ದ ಸಂಗಮ ಏಜ್ದು ಕಂಪ್ಲೀಟ್ ಡೀಟೇಲ್ಸು. ಎಕ್ಸಾಮಲ್ಲಿ ನಿಮಗೆ ನಾನು ಹೇಳ್ದಂಗೆ ಅದು ಫಾರೆಸ್ಟ್ ಅಂದರೆ ಏನು, ಹಿಲ್ ಸ್ಟೇಷನಿಗೆ ಏನಂತಾರೆ ಅದನ್ನು ಕೇಳಿದ್ದಾರೆ. ಈಗಲೂ ಕೂಡ ಅದೇ UPSC ಕ್ವಶನ್ ರಿಪೀಟ್ ಆಗುವ ಸಾಧ್ಯತೆ ಇದೆ. ಬಟ್ ಸ್ಟಿಲ್ ಒಂದ್ಸಲ ಈ ವಿಡಿಯೋ ನೋಡಿದ ಮೇಲೆ ಹಾಗೆ ಮೇನ್ ಪಾಯಿಂಟ್ಸ್ ಮಾಡ್ಕೊಳ್ಳಿ. ದಿಸ್ ಹೆಲ್ಪ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.